ಸ್ವಾಮಿ ಕೊರಕಜ್ಜ ಓಂ ನಮ ಭಗವತಿ ವಾಸುದೇವಾಯ. ನಿಮ್ಮ ವ್ಯಕ್ತಿ ನಿಮ್ಮ ಬಗ್ಗೆ ಏನು ಆಲೋಚನೆ ಮಾಡ್ತಾ ಇದ್ದಾರೆ, ನೀವು ಇಷ್ಟಪಟ್ಟಂತಹ ವ್ಯಕ್ತಿ ನಿಮ್ಮ ಲೈಫಲ್ಲಿ ಹಿಂತಿರುಗಿ ಬರ್ತಾರಾ? ಇಲ್ಲಿ ಏನಾದರೂ ಒಂದು ಚೇಂಜಸ್ ಆಗುತ್ತಾ? ಮೊದಲಿನ ಹಾಗೆ ನಿಮ್ಮ ಪ್ರೀತಿ ನಿಮಗೆ ಸಿಗುತ್ತಾ ನೋಡುವ. ಪ್ರಾರ್ಥನೆ ಮಾಡಿ ನಿಮ್ಮ ವ್ಯಕ್ತಿಯ ಹೆಸರನ್ನು 5 ಸಲ ಹೇಳಿಬಿಟ್ಟು ಪಾಸಿಟಿವ್ ಆಗಿರಿ. ಇದು ಜನರಲ್ ಲೀಡಿಂಗ್ ಆಗಿರುತ್ತೆ. ಪರ್ಸನಲ್ ಲೀಡಿಂಗ್ ಬೇಕು ಅಂದರೆ ಕಮೆಂಟಲ್ಲಿ ಹೇಳಿ, ಅದಕ್ಕೆ ನೀವು ಅಮೌಂಟ್ ಪೇ ಮಾಡಬೇಕಾಗುತ್ತೆ. ಹಾಗೆಯೇ ಪ್ರೀತಿಯನ್ನು ಆಕರ್ಷಣೆ ಮಾಡಲಿಕ್ಕೆ ರೋಸ್ ಕ್ರಾಸ್ ಅನ್ನೋ ಒಂದು ಬ್ರಾಸ್ಲೈಟ್ ಸಿಗುತ್ತೆ. ಅದು ಪ್ರೀತಿಯನ್ನು ಆಕರ್ಷಣೆ ಮಾಡಲಿಕ್ಕೆ ಸಹಾಯ ಮಾಡುತ್ತೆ. ಅಡೆತಡೆಗಳು ಇದ್ದಾಗ ಅಥವಾ ಒಮ್ಮೆ ಮಾತನಾಡ್ತಾರೆ, ಒಮ್ಮೆ ಸರಿ ಇರ್ತಾರೆ, ಇನ್ನೊಮ್ಮೆ ಜಗಳ ಮಾಡ್ತಾರೆ. ಸೊ ಏನೇ ಒಂದು ಸಮಸ್ಯೆ ಇದ್ರೂ ಅದು ಸರಿ ಹೋಗುತ್ತೆ. ಬೇಕು ಅಂದರೆ ಹೇಳಿ, ಎನರ್ಜಿ ಪಾಸ್ ಮಾಡಿ ಕೊಡುತ್ತೇನೆ. ನೋಡುವ ನಿಮ್ಮ ವ್ಯಕ್ತಿಯ ಮನಸ್ಸಿನಲ್ಲಿ ಏನುಂಟು, ಏನಾಗ್ತಾ ಉಂಟು, ಅವರು ನಿಮ್ಮ ಲೈಫಲ್ಲಿ ರಿಟರ್ನ್ ಬರ್ತಾ ಉಂಟು. ಪಾಸಿಟಿವ್ ಆಗಿದೆ. ಇಲ್ಲಿ ಏನಂದರೆ ಇಲ್ಲಿ ನೋಡಿ, ನಿಮಗೆ ನಿಮ್ಮ ಲೈಫಲ್ಲಿ ಕೆಲವೊಂದು ಆಪ್ಷನ್ಗಳಿರ್ಬೋದು. ಇವರನ್ನೇ ನೀವು ಆಯ್ಕೆ ಮಾಡ್ಕೊಳ್ಬೇಕು ಅಂತ ಇರಲಿಲ್ಲ, ಬಟ್ ಅವರಾಗಿ ತುಂಬ ಪ್ರೀತಿ ಮಾಡಿದರು. ಸೊ ನೀವು ಬೇಡ ಅಂತ ಹೇಳಿದ್ರು, ಅವರು ಇಲ್ಲ ನನಗೆ ನೀನೇ ಬೇಕು ಅಂತ ನಿಮ್ಮ ಹಿಂದೆ ಮುಂದೆ ಬಂದು ನಿಮ್ಮನ್ನು ಕಾಡಿ ಬೇರೆ ಪ್ರೀತಿ ಮಾಡಿದರು. ಫಸ್ಟ್ ಸರಿ ಇದ್ರು, ಎಲ್ಲ ವಿಶ್ವಾಸ ಕೊಟ್ಟು ನಾನೇ ಮದುವೆ ಆಗ್ತೇನೆ, ನಿನ್ನ ಜೊತೆನೇ ಇರ್ತೇನೆ. ಸೊ ಇಲ್ಲಿ ಕೆಲವರು ಮದುವೆ ಆದವರು ಕೂಡ ಇದ್ದೀರಾ. ಸೊ ಇದು ಜನರಲ್ ಲೀಡಿಂಗ್ ಆಗಿರುತ್ತೆ. ಇಲ್ಲಿ ಏನಂದರೆ ಕೆಲವೊಂದು ಸಲ ನಿಮಗೆ ಮನಸ್ಸು ಚಂಚಲ ಆಗುತ್ತೆ. ಸೊ ಅವರಿಗೆ ಇಲ್ಲಿ ಏನು ಮಾಡಬೇಕು ಅಂತ ಗೊತ್ತಾಗ್ತಾ ಇಲ್ಲ, ಅಥವಾ ಒಂದು ರೀತಿಯಲ್ಲಿ ಅವರ ಮನಸ್ಸು ಪದೇ ಪದೇ ಚೇಂಜ್ ಆಗ್ತಾ ಉಂಟು. ರಿಟರ್ನ್ ಬರಬೇಕು, ಎಲ್ಲ ಸರಿ ಹೋಗಬೇಕು ಅಂತ ಅಂದ್ಕೊಂಡ್ರೂ ಅದು ಆಗ್ತಾ ಇಲ್ಲ. ಮತ್ತು ನಿಮ್ಮ ವ್ಯಕ್ತಿ ಒಂದು ರೀತಿಯಲ್ಲಿ ಏನಂದರೆ ಇವಾಗ ಅವರಿಗೆ ಯಾರ ಮೇಲೆ ಇಂಟ್ರೆಸ್ಟ್ ಇಲ್ಲ ಅಂತ ಹೇಳೋದಕ್ಕಿಂತ ಅವರು ನಿಮ್ಮನ್ನು ಅವಾಯ್ಡ್ ಮಾಡ್ತಾ ಇದ್ದಾರೆ. ಇಲ್ಲಿ ನಿಮ್ಮ ಮಾತು ಕೇಳಲಿಕ್ಕೆ ಅವ್ರಿಗೆ ಇಷ್ಟ ಇಲ್ಲ, ಮರಳಿ ರಿಟರ್ನ್ ಬರಬೇಕು ಅಂತ ಇದ್ದಾರೆ ಕೆಲವರು. ಮತ್ತು ಇಲ್ಲಿ ಯಾವಾಗ ಬರಬೇಕು, ಏನು ಯಾವ ಥರ. ಸೊ ನಾನು ಇವಳಿಂದ ದೂರ ಆಗಿದ್ದೇನಲ್ಲ, ಇವನಿಂದ ದೂರ ಆಗಿದ್ದೇನೆ, ಮನಸ್ಸಿಗೆ ತುಂಬ ನೋವು ಕೊಟ್ಟಿದ್ದೇನೆ, ಸಡನ್ನಾಗಿ ನಾನು ಹೇಗೆ ಅವರ ಲೈಫಲ್ಲಿ ಹೋಗಲಿ, ಏನು ತಿಳ್ಕೊಳ್ತಾರಾ, ನನ್ನನ್ನು ಅಕ್ಸೆಪ್ಟ್ ಮಾಡ್ತಾರಾ ಇಲ್ವಾ, ಅದು ಒಂದುಂಟು. ಮತ್ತು ಅವರಿಗೆ ನೋಡಿ ಫಿನಾನ್ಷಿಯಲ್ ಕಂಡೀಷನ್ ಅಥವಾ ಅವರ ಬಿಸ್ನೆಸ್ ಜಾಬ್ ರಿಲೇಟೆಡ್ ಸಮಸ್ಯೆ ಆಗಿ ಅದನ್ನು ಅವರ ತಪ್ಪನ್ನು ನಿಮ್ಮ ಮೇಲೆ ಹಾಕಿ ಹೋಗಿರ್ತಾರೆ. ಸೊ ನಿಂದೇ ತಪ್ಪು ನನ್ನ ಲೈಫ್ ಹಿಂಗೆ ಆಗಲಿಕ್ಕೆ, ಸೊ ನೀನು ನನಗೆ ಕಿರಿಕಿರಿ ಮಾಡಬೇಡ, ಟೆನ್ಷನ್ ಕೊಡಬೇಡ ಅಂತ ಹೇಳಿರ್ಬೋದು. ಅದು ನಿಮ್ಮ ಹುಡುಗ ಇರ್ಬೋದು, ಹುಡುಗಿ ಇರ್ಬೋದು. ಬಟ್ ಅಂದರೆ ಅವರಿಗೆ ಸ್ವಲ್ಪ ಅರ್ಥ ಮಾಡ್ಕೊಳ್ಬೋದಿತ್ತು, ನಿಮ್ಮ ಸಿಚುವೇಶನನ್ನು ಅರ್ಥ ಮಾಡ್ಕೊಂಡಿಲ್ಲ. ಬಟ್ ನೀವು ಅರ್ಥ ಮಾಡ್ಕೊಂಡಿದ್ದೀರಾ, ಅದಕ್ಕೋಸ್ಕರ ನೀವು ಇಲ್ಲಿ ರೀಡಿಂಗ್ ನೋಡ್ತಾ ಇದ್ದೀರಾ. ಇಲ್ಲಿ ನೀವು ಕೆಲವರು ಇಲ್ಲಿ ಅಂದರೆ ಮ್ಯಾರೇಜ್ ಆದವರು ಕೂಡ ವಿಡಿಯೋ ನೋಡ್ತಾ ಅಂದರೆ ಇಲ್ಲಿ ನಿಮ್ಮ ಪ್ರೀತಿಯ ಸಂಬಂಧ ಉಂಟಲ್ಲ, ನಾನು ಎಲ್ಲ ರೀತಿಯ ನಿಮ್ಮ ಸಂಬಂಧಕ್ಕೆ ರೆಸ್ಪೆಕ್ಟ್ ಕೊಡ್ತೇನೆ. ನಿಮ್ಮ ಪ್ರೀತಿಯನ್ನು ಕಳ್ಕೊಳ್ಳಿಕ್ಕೆ ನಿಮ್ಮ ವ್ಯಕ್ತಿಗೆ ಇಷ್ಟ ಇಲ್ಲ, ನಿಮಗೂ ಇಷ್ಟ ಇಲ್ಲ. ಬಟ್ ಅವರು ನಿಮಗೆ ತುಂಬ ಆಸೆ ಕನಸುಗಳನ್ನು ತುಂಬಿದವರು. ಸೊ ನಿಮ್ಮ ಲೈಫಿಗೆ ಒಂದು ಖುಷಿ, ಸಂತೋಷ, ನೆಮ್ಮದಿ, ಸೊ ನಿಮ್ಮ ಒಂದು ಒಳ್ಳೆಯದನ್ನೇ ಬಯಸಿದ್ದವರು. ಬಟ್ ಸಡನ್ನಾಗಿ ಅವರ ಲೈಫಲ್ಲಿ ಕೆಲವೊಂದು ಆಕಸ್ಮಿಕವಾಗಿ ಕೆಲವೊಂದು ಸ್ಟಕ್ ಎನರ್ಜಿಗಳು, ಬದಲಾವಣೆಗಳು, ಸಡನ್ ಚೇಂಜಸ್ ಬರುತ್ತೆ. ಸೊ ಹಾಗಾಗಿ ಆ ವ್ಯಕ್ತಿ ಯಾವ ಥರ ನಿರ್ಧಾರ ತಗೊಳ್ಬೇಕು ಅಂತ ಗೊತ್ತಾಗದೆ, ಅಥವಾ ಥರ್ಡ್ ಪಾರ್ಟಿಯಿಂದಾಗಿ ಸೊ ಅವರಿಗೆ ಬ್ರೈನ್ ವಾಶ್ ಆಗಿರುತ್ತೆ, ಅಥವಾ ಅವರು ವ್ಯಕ್ತಿ ನಿಮ್ಮದು ಸಂವಹನಕ್ಕೆ ಒಳಗಾಗಿರ್ತಾರೆ. ಸೊ ಹಾಗಾಗಿ ನಿಮ್ಮ ಜೊತೆ ಜಗಳ ಮಾಡಿದ್ರು, ನೀವು ಬೇಡ ನನಗೆ ಅಂತ ಹೇಳಿ ಬಿಟ್ಟೋದ್ರು. ಬಟ್ ನಿಮ್ಮ ವ್ಯಾಲ್ಯೂ ತಿಳಿಯುವಂಥ ಸಮಯ ಕೆಲವರಿಗೆ ತಿಳಿದಿದೆ, ಕೆಲವರಿಗೆ ತಿಳಿಯುವಂಥ ಸಮಯ ವೆರಿ ಸೂನ್ ಬರುತ್ತೆ. ಸೊ ಹಾಗಾಗಿ ಇಲ್ಲಿ ಎಂದು ನೀವು ಹೋಪ್ ಇಟ್ಕೊಳ್ಬೋದು. ಬಟ್ ನೀವು ಆದಷ್ಟು ತಾಳ್ಮೆಯಿಂದ ಇರಬೇಕು, ಜಗಳ ಮಾಡಲಿಕ್ಕೆ ಹೋಗಬಾರ್ದು. ಸೊ ಇವಾಗೂ ಕೆಲವರು ಮಾತನಾಡ್ತೀರಾ, ಆನ್ ಆ್ಯಂಡ್ ಆಫ್ ಸಿಚುವೇಶನ್ ಇದ್ರೂ ಒಮ್ಮೆ ಕಾಲ್ ಮಾಡಿದಾಗ ಮಾತನಾಡ್ತೀರಾ, ಸೊ ಅಲ್ಲಿ ಪುನಃ ಜಗಳ ಮಾಡ್ಕೊಳ್ತೀರಾ. ಸೊ ಎಲ್ಲವನ್ನು ಎಲ್ಲ ರೀತಿಯಲ್ಲಿ ನಿಮಗೆ ಅವರು ಪರ್ಫೆಕ್ಟ್ 100% ಆಗಿರಬೇಕು. ಆ ಥರ ನೀವು ಎಕ್ಸ್ಪೆಕ್ಟ್ ಮಾಡಲಿಕ್ಕೆ ಆಗಲ್ಲ. ಸೊ ಅವರ ಹೇಗಿದ್ದಾರೆ ಆ ಥರ ಅವರನ್ನು ನೀವು ರಿಸೀವ್ ಮಾಡಬೇಕಾಗುತ್ತೆ. ಎಲ್ಲನೂ ನೀವು ಹೇಳಿದ ಥರ ಚೇಂಜ್ ಆಗಬೇಕು ಅಂತ ಬಯಸಬೇಡಿ. ಸೊ ಸ್ವಲ್ಪ ಅವರಿಗೂ ಫ್ರೀಡಮ್ ಕೊಡಿ. ಅವರ ಮನಸ್ಥಿತಿ, ಅವರ ಪರಿಸ್ಥಿತಿ ಎಲ್ಲವನ್ನು ಅರ್ಥ ಮಾಡ್ಕೊಳ್ಬೇಕು. ಆವಾಗ ಮಾತ್ರ ಒಂದು ರಿಲೇಷನ್ಶಿಪ್ಗೆ ವ್ಯಾಲ್ಯೂ ಇರುತ್ತೆ. ಇಲ್ಲಿ ನೀವು ಹೇಳ್ಬೋದು, ಅಕ್ಕ ಪದೇ ಪದೇ ನಾನೇ ಅರ್ಥ ಮಾಡ್ಕೊಳ್ಬೇಕಾ, ನಾನೇನಕ್ಕೆ ಅರ್ಥ ಮಾಡ್ಕೊಳ್ಬೇಕು ಅಂತ. ಸೊ ನಿಮಗೆ ಸಂಬಂಧ ಮುಖ್ಯ, ಪ್ರೀತಿ ಮುಖ್ಯ, ಪ್ರೀತಿಸಿದ ವ್ಯಕ್ತಿ ಮುಖ್ಯ ಅಂತ ನೀವು ಸ್ವಲ್ಪ ಅಡ್ಜಸ್ಟ್ಮೆಂಟ್ ಮತ್ತು ಅಂಡರ್ಸ್ಟ್ಯಾಂಡಿಂಗ್ ಮಾಡ್ಕೊಂಡು ಹೋಗಬೇಕಾಗುತ್ತೆ. ಇದು ಬಿಫೋರ್ ಮ್ಯಾರೇಜ್ ಕೂಡ ಹಾಗೇನೆ, ಆಫ್ಟರ್ ಮ್ಯಾರೇಜ್ ಕೂಡ ಹಾಗೇನೆ. ಸೊ ಇಲ್ಲ ಅಂದರೆ ಯಾವುದೇ ಒಂದು ರಿಲೇಷನ್ಶಿಪ್ಗೂ ವ್ಯಾಲ್ಯೂ ಇರಲ್ಲ. ಮತ್ತು ಇಲ್ಲಿ ಕೆಲವರಿಗೆ ಬ್ರೇಕಪ್ ಆಗಿದೆ, ಕೆಲವರು ಸರಿಯಾಗಿ ಮಾತನಾಡ್ತಾ ಇಲ್ಲ. ಇಲ್ಲಿ ಅಂದರೆ ಅವಸರ ಪಟ್ಟು ಕೆಲವೊಂದು ನಿರ್ಧಾರಗಳನ್ನು, ಕೆಲವೊಂದು ಮಾತುಗಳನ್ನು ಅವರು ಆಡ್ತಾ ಇದ್ದಾರೆ, ಅಥವಾ ಅವರಿಗೆ ಇರುವಂಥ ಸಮಸ್ಯೆಯನ್ನು ನಿಮ್ಮ ಮೇಲೇ ಹಾಕ್ತಾ ಇದ್ದಾರೆ. ನಿಮ್ಮದೇ ತಪ್ಪು, ನೀನೇ ಎಲ್ಲದಕ್ಕೂ ಕಾರಣ. ಸೊ ಅಂದರೆ ಮನಸ್ಸು ಸರಿ ಇಲ್ಲ ಅವರದ್ದು. ಸೊ ಸ್ವಲ್ಪ ಟೈಮ್ ತಗೊಳ್ಳುತ್ತೆ ಇಲ್ಲಿ. ಸೊ ಆದಷ್ಟು ನೀವು ಒಂದು ಪ್ರಕೃತಿಯ ಜೊತೆ ಟೈಮ್ ಸ್ಪೆಂಡ್ ಮಾಡೋದು, ಅಥವಾ ನಿಮ್ಮದು ಇಷ್ಟ ದೇವರನ್ನು ನೆನಪು ಮಾಡಿಕೊಂಡು ಪ್ರಾರ್ಥನೆ ಮಾಡೋದು.
ಅಥವಾ ಡಿವೈನ್ ಏಂಜಲ್ಸ್ ಜೊತೆ ನಿಮಗೆ ಒಂದು ಏನು ಸಮಸ್ಯೆ ಆಗ್ತಾ ಉಂಟು ಅದ್ರ ಬಗ್ಗೆ ಹೇಳ್ಕೊಳ್ಳೋದು ಇರ್ಬೋದು. ಸೊ ಎಲ್ಲವೂ ನಿಮಗೆ ಒಂದು ಪಾಸಿಟಿವ್ ರಿಸಲ್ಟ್ ಕೊಡುತ್ತೆ. ತುಂಬ ಪ್ರಾರ್ಥನೆ ಮಾಡ್ತೀರಾ, ತುಂಬ ಅಂದರೆ ಮತ್ತೊಂದು ಹೇಳ್ತೇನೆ, ಸೊ ಜಾಸ್ತಿ ಕಣ್ಣೀರು ಹಾಕಲಿಕ್ಕೆ ಹೋಗಬೇಡಿ. ನೆಗೆಟಿವ್ ಎನರ್ಜಿಯನ್ನು ನೀವಾಗಿ ಆಕರ್ಷಣೆ ಮಾಡ್ತೀರಾ. ಕೆಲವೊಂದು ಸೂಕ್ಷ್ಮ ವಿಚಾರಗಳು ನಿಮಗೆ ಗೊತ್ತಾಗಲ್ಲ. ಸೊ ನಾನಿವಾಗ ಬ್ಲ್ಯಾಕ್ ಡ್ರೆಸ್ ಹಾಕ್ಕೊಳ್ಬೇಡಿ ಅಂತ ಹೇಳ್ತೇನೆ. ಅಮಾವಾಸ್ಯೆ ಹುಣ್ಣಿಮೆಗೆ ಕೂದಲು ಬಿಟ್ಕೊಂಡು ಓಡಾಡಬೇಡಿ ಅಂತ ಹೇಳ್ತೇನೆ. ಸೊ ಏನಂದರೆ ಇದೆಲ್ಲ ನೆಗೆಟಿವ್ ಎನರ್ಜಿ ಪಾಸ್ ಆಗುತ್ತೆ. ನಿಮಗೆ ಕೆಲವೊಂದು ವಿಷಯಗಳು ನಿಮಗೆ ಗೊತ್ತಾಗಲ್ಲ. ಮತ್ತು ನಿಮಗೆ ಬ್ಲ್ಯಾಕ್ ಡ್ರೆಸ್ ಚೆನ್ನಾಗಿ ಕಾಣಿಸ್ಬೋದು. ನಿಮ್ಮ ಹುಡುಗ ಅಥವಾ ಹುಡುಗಿ ಹೇಳ್ಬೋದು, ನೀನು ಬ್ಲ್ಯಾಕ್ ಡ್ರೆಸ್ ಹಾಕು ಚೆನ್ನಾಗಿ ಕಾಣುತ್ತೆ ಅಂತ. ಬಟ್ ಇಲ್ಲಿ ನೆಗೆಟಿವ್ ಎನರ್ಜಿ ಪಾಸ್ ಆಗಿ ಮತ್ತೆ ಸಮಸ್ಯೆ ಆದರೆ, ಇವಾಗ ನೀವು ಮೀಟ್ ಆಗ್ತೀರಾ ಬ್ಲ್ಯಾಕ್ ಡ್ರೆಸ್ ಹಾಕೊಂಡು, ಪುನಃ ನಿಮ್ಮ ಮಧ್ಯೆ ಜಗಳ ಆಗುತ್ತೆ. ಸೊ ಹಾಗಾಗಿ ಅವರನ್ನು ಮೀಟ್ ಆಗುವಾಗ ಅಥವಾ ನೀವು ಇತ್ತೀಚೆಗೆ ಬ್ಲ್ಯಾಕ್ ಡ್ರೆಸ್ಸನ್ನು ಫುಲ್ ಕಂಪ್ಲೀಟ್ ಅವಾಯ್ಡ್ ಮಾಡಬೇಕು. ಸೊ ಹಾಕೋದು ಬೇಡ ಅಂತ ಹೇಳ್ತೀನಿ. ಹಾಗೇನು ಪಾಸಿಟಿವ್ ಆಗಿರಬೇಕು. ಪದೇ ಪದೇ ಕಣ್ಣೀರು ಹಾಕೋದು, ಅವರ ಫೋಟೋ ನೋಡಿ, ವಿಡಿಯೋ ನೋಡಿ, ಅಥವಾ ನನ್ನ ಲೈಫಲ್ಲಿ ಏನೂ ಇಲ್ಲ, ನನಗೆ ಯಾರೂ ಇಲ್ಲ, ಸೊ ನನ್ನ ಜೀವನವೇ ಮುಗ್ದೋಯ್ತು, ಆ ಥರ ಎಲ್ಲ ಅಂದ್ಕೊಂಡು ನೆಗೆಟಿವ್ ಎನರ್ಜಿ ನೋಡಿ ಎಲ್ಲೋ ಸುತ್ತಮುತ್ತ ನಿಮ್ಮ ವಾತಾವರಣದಲ್ಲಿರುತ್ತೆ. ಅದನ್ನು ನೀವಾಗಿ ಫ್ರೀಯಾಗಿ ಆಕರ್ಷಣೆ ಮಾಡ್ತೀರ. ಸೊ ಅದರಿಂದ ಹೆಲ್ತ್ ಕಂಡೀಷನ್ ಹಾಳಾಗ್ಬೋದು, ಅಥವಾ ನಿಮ್ಮ ಮನಸ್ಥಿತಿ ಹಾಳಾಗ್ಬೋದು, ಅವರ ಜೊತೆ ಸರಿಯಾಗಿ ಮಾತನಾಡಲಿಕ್ಕೆ ಆಗದೇ ಇರ್ಬೋದು, ಪದೇ ಪದೇ ನಿಮ್ಮ ರಿಲೇಷನ್ಶಿಪ್ಪಲ್ಲಿ ಸಮಸ್ಯೆ ಬರ್ತಾ ಇರ್ಬೋದು. ನೋಡಿ, ನಿಮ್ಮ ಪ್ರೀತಿಯಲ್ಲಿ ಸಮಸ್ಯೆ ಬಂದಾಗ ನೀವು ಸರಿ ಮಾಡಬೇಕು, ನಿಮ್ಮ ವ್ಯಕ್ತಿ ಸರಿ ಮಾಡಬೇಕು. ಅದು ನಿಮ್ಮ ಹುಡುಗ ಇರ್ಬೋದು, ಹುಡುಗಿ ಇರ್ಬೋದು, ಮತ್ತು ಯಾರ ಮೂರನೇವರು ಸರಿ ಮಾಡಲ್ಲ. ಇದು ಜನರಲ್ ರೀಡಿಂಗ್ ಆಗಿರುತ್ತೆ. ಪರ್ಸನಲ್ ರೀಡಿಂಗ್ ಬೇಕು ಅಂದರೆ ಕಮೆಂಟಲ್ಲಿ ಹೇಳಿ, ಒಂದು ನಂಬರ್ ಕೊಡ್ತೇನೆ. ಸೊ ಅದಕ್ಕೆ ವಾಟ್ಸಪ್ಪಲ್ಲಿ ಮೆಸೇಜ್ ಹಾಕಿ, ಅದಕ್ಕೆ ನೀವು ಅಮೌಂಟ್ ಪೇ ಮಾಡಬೇಕಾಗುತ್ತೆ. ಹಾಗೆಯೇ ರೋಸ್ ಬ್ರಾಸ್ಲೆಟ್ ಬೇಕು ಅಂದರೆ ಹೇಳಿ. ಸೊ ಅದು ತುಂಬ ಚೆನ್ನಾಗಿ ವರ್ಕ್ ಆಗುತ್ತೆ. ಸೊ ಯಾವ ಥರ ಅಂತಲೂ ಹೇಳ್ತೇನೆ ನಾನು ನಿಮಗೆ. ನೋಡಿ, ಕೆಲವೊಂದು ವಿಷಯಗಳನ್ನು ನೀವು ಸೂಕ್ಷ್ಮ ಮನಸ್ಸಿನಿಂದ ಆಲೋಚನೆ ಮಾಡಬೇಕು. ಸೊ ಏನೋ ಸಮಸ್ಯೆ ಆಯಿತಾ ನೀವಿಬ್ಬರೇ ಸರಿ ಮಾಡಬೇಕು. ಬಟ್ ನಾನಿಲ್ಲಿ ನಿಮಗೆ ಕೆಲವೊಂದು ಪರ್ಸ್ನಲ್ ರೀಡಿಂಗಲ್ಲಿ ಪರಿಹಾರ ಕೂಡ ಹೇಳ್ತೀನಿ, ಸುಲಭದಲ್ಲಿ ಮಾಡುವಂಥದ್ದು. ಸೊ ಯಾರು ಕೂಡ ಪರಿಹಾರ ಹೇಳಲ್ಲ, ಬಟ್ ರೀಡಿಂಗ್ ಮಾಡಿಬಿಟ್ಟು ನಾನು ನಿಮಗೆ ಪರಿಹಾರ ಕೂಡ ಹೇಳ್ತೇನೆ. ಸೊ ಸಮಸ್ಯೆ ಬಂತ ನೀವಿಬ್ಬರು ಸಮಾಧಾನದಿಂದ ಆಲೋಚನೆ ಮಾಡಬೇಕು. ಸೊ ಕಣ್ಣೀರು ಹಾಕೋದು ಅಥವಾ ಒಂದು ಕ್ಲಿಯರ್ ಕಟ್ ಕಮ್ಯುನಿಕೇಷನ್ ಮಾಡಲಿಕ್ಕೆ ಏನು ಆಗುತ್ತೆ ನಿಮಗೆ ಸಮಸ್ಯೆಯನ್ನು ಹೇಳಿ. ಸೊ ಮಾತನಾಡಿಲ್ಲ ಅಂದರೆ ಯಾವುದೇ ಒಂದು ಸಮಸ್ಯೆನೂ ಪರಿಹಾರ ಆಗಲ್ಲ, ಅಥವಾ ಪರಿಹಾರನೂ ಸಿಕ್ಕಲ್ಲ. ಸೊ ಹಾಗಾಗಿ ಆದಷ್ಟು ತಾಳ್ಮೆಯಿಂದ ಇರಬೇಕು. ಏನು ಮಾತನಾಡ್ತಾ ಇದ್ದೀರಾ ಅದು ನಿಮ್ಮ ಮೈಂಡಲ್ಲಿ ಕ್ಲಿಯರ್ ಆಗಿರಬೇಕು. ಸುಮ್ಮನೆ ಮಾತನಾಡೋದಲ್ಲ. ಇಲ್ಲಿ ಮತ್ತು ಕೆಲವರಿಗೆ ಏನಂದರೆ ಅವರು ಹೇಳಿದ್ದೇ ಆಗಬೇಕು, ನಾನು ಹೇಳಿದ್ದೇ ಆಗಬೇಕು, ಹೀಗೂ ಅನ್ನೋದು ಜಾಸ್ತಿ ಉಂಟು. ಅಹಂಭಾವ, ಹಠ. ಸೊ ಎದುರಿನವರ ಮಾತಿಗೆ ವ್ಯಾಲ್ಯೂ ಇಲ್ಲ. ಪ್ರೀತಿ ಮಾಡಿದಾಗ ಎಲ್ಲ ನಿಮ್ಮ ಮಾತನ್ನೇ ಕೇಳ್ತಾ ಇದ್ರು, ನೀವು ಜೀವನ ಎಲ್ಲ ಹೇಳಿದರು. ಬಟ್ ಇವಾಗ ಸೊ ನೀವು ಅಂದರೆ ಇಷ್ಟ ಇಲ್ಲ, ನನ್ನ ಜೊತೆ ಮಾತನಾಡಬೇಡ, ನಮ್ಗೆ ಸಿಟ್ಟು ಬರುತ್ತೆ. ಸೊ ಆವಾಗ ಸರಿ ಇದ್ರು, ಇವಾಗ ಸರಿ ಇಲ್ಲ ಅಂದರೆ ಇಲ್ಲಿ ಕೆಲವರಿಗೆ ಸಂವಹನಕ್ಕೆ ಒಳಗಾಗಿದ್ದಾರೆ. ಮತ್ತು ಕೆಲವರ ಸೊ ಫ್ಯಾಮಿಲಿ ರಿಲೇಟೆಡ್ ಸಮಸ್ಯೆ ಆಗ್ತಾ ಉಂಟು. ನೀವು ಇಷ್ಟ ಇಲ್ಲದೆ ಇರ್ಬೋದು ಅವರ ಫ್ಯಾಮಿಲಿಯವರಿಗೆ, ಅಥವಾ ಎಲ್ಲೋ ಒಂದು ಕಡೆ ಸಮಸ್ಯೆ ಆಗ್ತಾ ಇರ್ಬೋದು ನಿಮ್ಮ ವ್ಯಕ್ತಿಗೆ. ಯಾರ ಮೇಲೂ ಸಿಟ್ಟು ತೋರಿಸ್ಲಿಕ್ಕಾಗಲ್ಲ, ಕೋಪ ಮಾಡ್ಕೊಳಿಕ್ಕಾಗಲ್ಲ, ಅದನ್ನು ನಿಮ್ಮ ಮೇಲೆ ತೋರಿಸ್ತಾ ಇದ್ದಾರೆ. ಸೊ ಹಾಗಾಗಿ ಫಸ್ಟ್ ಸರಿ ಇದ್ದರು, ಇವಾಗ ಏನಕ್ಕೆ ಸರಿ ಇಲ್ಲ, ಇದನ್ನೊಂದು ಪಾಯಿಂಟನ್ನು ನೀವು ಆಲೋಚನೆ ಮಾಡಬೇಕು. ಮತ್ತು ಸುಮ್ಮನೆ ಅಂದರೆ ಟೆನ್ಷನ್ ಮಾಡ್ಕೊಳ್ಳೋದು, ಏನೇನು ಆಲೋಚನೆ ಮಾಡೋದು ಬೇಡದ್ದು. ಆಲೋಚನೆ ಮಾಡಿ, ಪಾಸಿಟಿವ್ ಆಗಿ ಆಲೋಚನೆ ಮಾಡಿ. ನೆಗೆಟಿವ್ ಆಲೋಚನೆಗಳು ಬೇಡವೇ ಬೇಡ, ಲೈಫು ಹಾಳಾಗುತ್ತೆ. ಸೊ ಅದಕ್ಕೋಸ್ಕರ ಹೇಳ್ತಾ ಇದ್ದೇನೆ ನಾನು. ಯಾರಿಗಾದ್ರೂ ಪರ್ಸನಲ್ ರೀಡಿಂಗ್ ಬೇಕು ಅಂದರೆ ಕಮೆಂಟಲ್ಲಿ ಹೇಳಿ. ಹಾಗೆಯೇ ಯಾರಿಗಾದ್ರೂ ಜಾಯ್ನ್ ಆಗಲಿಕ್ಕಿದ್ರೆ ಜಾಯ್ನ್ ಆಗ್ಬೋದು. ಅಲ್ಲಿ ನೀವು ಜಾಯ್ನ್ ಆಗೋದ್ರಿಂದ ಅಲ್ಲಿ ಕೆಲವೊಂದು ಮಂತ್ರಗಳನ್ನು ಹೇಳಿಕೊಟ್ಟಿದ್ದೇನೆ, ಕೆಲವೊಂದು ತಂತ್ರಗಳನ್ನು ಹೇಳಿಕೊಟ್ಟಿದ್ದೇನೆ. ಸೊ ನೀವೇನು ಕಮೆಂಟ್ ಮಾಡ್ತೀರಾ ಅದು ಹೈಡ್ ಆಗಿರುತ್ತೆ, ನನಗೆ ಮತ್ತು ನಿಮಗೆ ಮಾತ್ರ ಗೊತ್ತಿರುತ್ತೆ. ಸೊ ಹಾಗಾಗಿ ಅಲ್ಲಿ ಯಾವುದೇ ಒಂದು ವಿಷಯವನ್ನು ನೀವು ನನ್ನ ಜೊತೆ ಶೇರ್ ಮಾಡ್ಬೋದು. ನಿಮ್ಮ ಸ್ವಂತ ಅಕ್ಕ ಅಂತ ತಿಳ್ಕೊಳ್ಳಿ, ಹೆಸಿಟೇಟ್ ಮಾಡಬೇಡಿ. ಇವ್ರ ಜೊತೆ ಹೇಗೆ ಶೇರ್ ಮಾಡೋದು, ಇವರು ಏನು ತಿಳ್ಕೊಳ್ತಾರೆ ಏನೋ ಅಂತ. ಸೊ ನಾನು ಪ್ರತಿಯೊಂದು ರಿಲೇಷನ್ಶಿಪ್ಗೂ ರೆಸ್ಪೆಕ್ಟ್ ಕೊಡ್ತೇನೆ. ನಿಮ್ಮ ಮನಸ್ಸನ್ನು ನಾನು ಅರ್ಥ ಮಾಡ್ಕೊಳ್ತೇನೆ. ಏನಕ್ಕಂದರೆ ಸೊ ನಿಮ್ಮ ಮನಸ್ಸನ್ನು ಅರ್ಥ ಮಾಡ್ಕೊಂಡಾಗ ಮಾತ್ರ ನಾನು ನಿಮಗೆ ಸೊಲ್ಯೂಷನ್ ಕೊಡಲಿಕ್ಕೆ ಸಾಧ್ಯವಾಗುತ್ತೆ. ಸಬ್ಸ್ಕ್ರೈಬರ್ ಪಕ್ಕದಲ್ಲಿ ಜಾಯಿನ್ ಬಟನ್ ಉಂಟು. ಹಣಕಾಸಿಗೆ ಸಂಬಂಧಿಸಿದ ಅಥವಾ ಬಿಸ್ನೆಸ್ ರಿಲೇಟೆಡ್ ಅಥವಾ ಮದುವೆ ಆಗ್ತಾ ಇಲ್ಲ, ಕೆಲಸ ಸಿಗ್ತಾ ಇಲ್ಲ, ಸೊ ಏನೇ ಒಂದು ಸಮಸ್ಯೆ ಇದ್ರೂ ನೀವು ನನ್ನ ಜೊತೆ ಶೇರ್ ಮಾಡ್ಬೋದು. ಪ್ರತಿಯೊಂದು ಸಮಸ್ಯೆಗೂ ಪರಿಹಾರ ಇದ್ದೇ ಇರುತ್ತೆ. ಬ್ರಾಸ್ಲೈಟ್ ಬೇಕು ಅಂದರೆ ಹೇಳಿ, ಎನರ್ಜಿ ಪಾಸ್ ಮಾಡಿಕೊಡ್ತೇನೆ. ಎಜುಕೇಷನ್ ಬ್ರಾಸ್ಲೈಟ್ ಇರ್ಬೋದು, ಅಥವಾ ಒಂದು ಗುಡ್ ಹೆಲ್ತ್ ಇಶ್ಯೂ ಆಗ್ತಾ ಇರ್ಬೋದು ನಿಮಗೆ, ಅಥವಾ ಹಣಕಾಸಿಗೆ ಸಂಬಂಧಿಸಿದ್ದು, ಅಥವಾ ಪ್ರೀತಿಯಲ್ಲಿ ಸಮಸ್ಯೆ ಆಗ್ತಾ ಉಂಟು, ಸೊ ಅಥವಾ ಒಂದು ನೆಗೆಟಿವ್ ಎನರ್ಜಿ, ಮಂತ್ರ, ವಶೀಕರಣ, ಏನೋ ಒಂದು ಸಮಸ್ಯೆ ಆಗ್ತಾ ಉಂಟು, ನಿಮ್ಮದು ಮನಸ್ಥಿತಿ ಸರಿ ಇಲ್ಲ, ಸೊ ಏನೇ ಒಂದು ಸಮಸ್ಯೆ ಇದ್ರೂ ಸರಿ ಹೋಗುತ್ತೆ. ಎನರ್ಜಿ ಪಾಸ್ ಮಾಡಿ ಬ್ರಾಸ್ಲೈಟ್ ಕೊಡ್ತೇನೆ, ಬೇಕು ಅಂದರೆ ಹೇಳಿ. ನನ್ನ ಆರಾಧ್ಯ ದೇವರ ಕೊರಗಜ್ಜಾಗ ಮಹಾವಿಷ್ಣು ಮಹಾದೇವರ ಅನುಗ್ರಹ ಸದಾ ನಿಮ್ಮ ಮೇಲೆ ಇರಲಿ ಅಂತ ಪ್ರಾರ್ಥಿಸ್ತೇನೆ. ಪರ್ಸ್ನಲ್ ಪ್ರಾರ್ಥನೆ ಬೇಕು ಅಂದರೆ ಕಮೆಂಟಲ್ಲಿ ಹೇಳಿ. ಹಾಗೆಯೇ ಪರ್ಸ್ನಲ್ ರೀಡಿಂಗ್ ಕೂಡ ಕಮೆಂಟಲ್ಲಿ ಹೇಳಿ ನನಗೆ.
ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ಒಂದು ಸಬ್ಸ್ಕ್ರೈಬ್ ಮಾಡಿ. ವಿಡಿಯೋನ ಜಾಸ್ತಿ ಜನರಿಗೆ ತಲುಪಲಿಕ್ಕೆ ಶೇರ್ ಮಾಡಿ. ನಿಮ್ಮ ಒಂದು ಶೇರ್ ಎಷ್ಟೋ ಜನರ ಕಣ್ಣೀರನ್ನು ಹರಿಸುತ್ತೆ, ಎಷ್ಟೋ ಜನರಿಗೆ ಅವರ ಮನಸ್ಸಿಗೆ ನೆಮ್ಮದಿಯನ್ನು ಕೊಡುತ್ತೆ ಅಂತ ಭಾವಿಸುತ್ತೇನೆ. ವಿಡಿಯೋ ನೋಡಿದ್ದಕ್ಕಾಗಿ ಧನ್ಯವಾದಗಳು. ಎಲ್ಲರೂ ಖುಷಿಯಾಗಿರಿ.